ಸಿಎಂ ಸ್ಥಾನ ಬದಲಾವಣೆಯ ವಿಷಯದಲ್ಲಿ ಸ್ವಾಮೀಜಿ ಬಾಯಿ ತೂರಿಸುವುದು ಸರಿ ಅಲ್ಲವೆಂದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಎಂಬುದನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಪಕ್ಷದ ನಾಯಕರು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂತು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಸ್ವಾಮೀಜಿ ಬಾಯಿ ತೂರಿಸುವುದು ಸರಿಯಲ್ಲ. ಸ್ವಾಮೀಜಿ ತಮ್ಮ ಸಂತೋಷಕ್ಕೆ ಹೇಳಿದ್ದಾರೆ. ಆಗೋ ಕಾಲ ಬಂದಾಗ ಆಗುತ್ತದೆ ಎಂದು ಅವರು ತಿಳಿಸಿದರು. ಡಿಸೈಡ್ ಮಾಡುತ್ತೆ ಯಾರು ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷದ ವರಿಷ್ಠರದು ಸಹಕಾರ ಇದೆ. ಸಾರ್ವಜನಿಕರು ಆಶೀರ್ವಾದ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಅವ್ರದ್ದೆಲ್ಲ ಉದ್ದೇಶ ಒಳ್ಳೆ ಆಡಳಿತ ಕೊಡಬೇಕು ಅಂತ. ಅದನ್ನು ಈಗ DCM, CM ನಾವು ಎಲ್ಲ ಕೊಡಬೇಕು. ಸೊ ಅಧಿಕಾರ ಬದಲಾವಣೆ ಇನ್ನೊಂದು ಪಕ್ಷದ ವರಿಷ್ಠರಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ಕೊತಾರೆ. ಅಂಥ ಏನು ನಮ್ಮಲ್ಲಿ ಗೊಂದಲ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಸೊ ತೀರ್ಮಾನ ಪಕ್ಷದಲ್ಲಿ ಆಗೋದ್ರಿಂದ ಅಂಥ ಗೊಂದಲ ಇಲ್ಲದೇ ಇರೋದ್ರಿಂದ ಮಧ್ಯ ಬಾಯಿ ತೋರಿಸುವಂಥ ಅವಶ್ಯಕತೆ ಏನಿದೆ. ಇನ್ನು ಚನ್ನಪಟ್ಟಣದ ಸ್ಪರ್ಧೆ ವಿಚಾರವಾಗಿಯೂ ಪ್ರತಿಕ್ರಿಯಿಸಿದ ಅವರು, ನನಗೂ ರಿಪೋರ್ಟ್ ಕೇಳಿದ್ದಾರೆ. ನಾನು ಇನ್ನೂ ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ವರದಿ ಕೊಡ್ತೀನಿ. ಆಮೇಲೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ತೀರ್ಮಾನ ಮಾಡುತ್ತಾರೆ. ಸೋತಿದ್ದೀವಿ, ಗೆಲ್ಲಬೇಕು ಅನ್ನೋದು ಇದೆ. ದೊಡ್ಡವರ ಸೀಟ್ ಅದು. ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಜನರ ಮಧ್ಯೆ ಹೋಗ್ತೀವಿ, ನೋಡೋಣ ಏನು ಆಗುತ್ತದೆ ಎಂದು ತಿಳಿಸಿದರು. ಅವರು ಕಾರ್ಯಕರ್ತರು ಇಷ್ಟಪಟ್ಟರೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೂ ಸಿದ್ದರಾಮಯ್ಯನವರು ಅವರು ಕೂತ್ಕೊಂಡು ತೀರ್ಮಾನ ಮಾಡಿಲ್ಲ. ನನಗೂ ರಿಪೋರ್ಟ್ ಕೇಳಿದ್ದಾರೆ. ನಾನು ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಲೀಡ್ರ್ಗಳ ಕಾರ್ಯಕರ್ತರ ಅಭಿಪ್ರಾಯನ ನಾನು ಸಿದ್ದರಾಮಯ್ಯನವ್ರಿಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡ್ತೀನಿ. ಆಮೇಲೆ ಅವರಿಬ್ಬರು ತೀರ್ಮಾನ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ಆ ಥರ ಏನಿಲ್ಲ. ನಾವು ಸೋತಿದ್ದೀವಿ, ಗೆಲ್ಲಬೇಕು ಅನ್ನೋ ಆಸೆ ತಪ್ಪ, ಆ ಥರದ್ದೇನಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಆ ಅದೃಷ್ಟ ಇದೆ, ಅದೇನು ತೊಂದರೆ ಇಲ್ಲ ಇಲ್ಲಿ. ಸೊ ನಾವೇನಾಗುತ್ತೆ, ಈಗ ರಾಮನಗರ ಜಿಲ್ಲೆಯಲ್ಲಿ ನಾವು ಮಂಡ್ಯ ಮತ್ತು ರೂರಲಲ್ಲಿ ಭಾಳ ಅಂತರದಿಂದ ಲೋಕಸಭೆಯಲ್ಲಿ ಸೋತಿದ್ದೀವಿ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.